ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಪ್ರತಿ ವರ್ಷ ನಡೆಯುತ್ತೆ, ಆದರೆ ಈ ವರ್ಷದಷ್ಟು ಕ್ರೇಜ್ ಬೇರೆ ಯಾವ ವರ್ಷನೂ ನೋಡಿಲ್ಲ ಬಿಡಿ. ಎಲ್ಲ ಕಂಟೆಸ್ಟೆಂಟ್ಗಳ ನಡುವೆ ಗಮನ ಸೆಳೆದಿದ್ದು ಮಾತ್ರ ಗಿಲ್ಲಿ ನಟ. ಅವನ ನೈಜ ಮಾತುಕತೆ, ಸರಳ ಸ್ವಭಾವ, ನೇರ ನುಡಿ, ಆ ಹಳ್ಳಿಯ ಸೊಗಡಿನ ಮಾತು ಎಲ್ಲವೂ ಜನರನ್ನು ಬೇಗ ಸೆಳೆಯಿತು. ಸ್ನೇಹಿತರೆ, ಬಿಗ್ ಬಾಸ್ ಅಂದಮೇಲೆ ನೆಗೆಟಿವ್ ಪಾಸಿಟಿವ್ ಇದ್ದೇ ಇರುತ್ತೆ. ಅದರ ಮಧ್ಯೆ ಇದ್ದು ಸಾಧನೆ ಮಾಡೋದು ಏನು ಕಮ್ಮಿ ಅಲ್ಲ ಬಿಡಿ. ಗಿಲ್ಲಿಯ ಈ ಸಾಧನೆಗೆ ಒಂದು ಮೆಚ್ಚುಗೆ ಬರಲೇಬೇಕು. ಸ್ನೇಹಿತರೆ, ಯಾರು ಈ ಗಿಲ್ಲಿ ನಟ? ಅವನ ಹಿನ್ನೆಲೆ ಏನು? ಅವನು ಬಿಗ್ ಬಾಸ್ಗೆ ಹೇಗೆ ಬಂದ? ಒಬ್ಬ ರೈತನ ಕುಟುಂಬದಲ್ಲಿ ಹುಟ್ಟಿ ಹೇಗೆ ಈ ಸಾಧನೆ ಮಾಡಿದ? ಎಲ್ಲವನ್ನು ನೋಡೋಣ ಬನ್ನಿ. ಗಿಲ್ಲಿಯ ಈ ಸಾಧನೆ ಬರೀ ಹೇಳೋಕಷ್ಟೇ ಅಲ್ಲ, ಕೆಲವು ಜನರಿಗೆ ಇದು ಒಂದು ಸ್ಫೂರ್ತಿದಾಯಕ ಮೋಟಿವೇಶನ್ ಕೂಡ ಆಗಿದೆ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತಹ ಹುಡುಗ ಈ ಗಿಲ್ಲಿ ನಟ. ಹೇಳಿಕೊಳ್ಳುವಂತಹ ಶ್ರೀಮಂತಿಕೆ ಏನು ಇರಲಿಲ್ಲ, ಹಾಗೆ ಬ್ಯಾಕ್ಗ್ರೌಂಡ್ ಕೂಡ ಇರಲಿಲ್ಲ. ಕೈ ಹಿಡಿದು ನಡೆಸುವವರಂತೂ ಇರಲೇ ಇಲ್ಲ. ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಪರಿಚಿತರು ಯಾರೂ ಇರಲಿಲ್ಲ. ಆದರೆ ತನ್ನ ಸ್ವಂತ ಪ್ರತಿಭೆಯ ಮೂಲಕ ಬಂದಂತಹ ಗಿಲ್ಲಿ ತನ್ನ ವೇದಿಕೆಯನ್ನು ತಾನೇ ಸೃಷ್ಟಿ ಮಾಡಿಕೊಂಡ. ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ಅದರಲ್ಲೇ ಬೆಳೆದ. ಇನ್ನು ತನ್ನ ಪ್ರತಿಭೆಯಿಂದ ಪರಿಚಯ ಮಾಡಿಸಿದ ಗಿಲ್ಲಿ ನಟನ ಮೂಲ ಹೆಸರು ಬಂದು ಮಳವಳ್ಳಿ ನಟರಾಜ್. ಇವರದು ಒಂದು ರೈತ ಕುಟುಂಬ. ಅವರ ತಂದೆ ಕುರಿ ಸಾಗಾಣಿಕೆ ಮಾಡುವುದು ಮತ್ತು ಕಬ್ಬು ಬೆಳೆಯುವುದು ಮತ್ತು ಭತ್ತ ಬೆಳೆಯುವುದನ್ನೆಲ್ಲ ಮಾಡುತ್ತಿದ್ದರು. ಈ ಒಂದು ಸಣ್ಣ ಕುಟುಂಬ ಒಂದು ಹೇಳಿಕೊಳ್ಳುವಂತಹ ಶ್ರೀಮಂತಿಕೆಯೇನೂ ಇರಲಿಲ್ಲ. ಒಂದು ಸಾಧಾರಣ ಕುಟುಂಬದಲ್ಲಿ ಹುಟ್ಟಿದ ಗಿಲ್ಲಿ ನಟ ಹುಟ್ಟಿದ್ದು 1996ರಲ್ಲಿ. 3 ಜನ ಮಕ್ಕಳು, ಅಕ್ಕ, ಅಣ್ಣ, ಹಾಗೆ ಕೊನೆಯವರೇ ಈ ಗಿಲ್ಲಿ ನಟ. SSLC ಮುಗಿಸಿದ ನಂತರ ಅವರ ತಂದೆ PUCಗೆ ಸೇರ್ಪಡೆ ಮಾಡಿಸುತ್ತಾರೆ. ಆದರೆ ಗಿಲ್ಲಿ ನಟ ITIಗೆ ಸೇರ್ಪಡೆಯಾಗುತ್ತಾರೆ, PUCಯನ್ನು ಅರ್ಧಕ್ಕೆ ಬಿಟ್ಟು. ಅದಾದ ಬಳಿಕ ITIಯನ್ನು ಪೂರ್ತಿಗೊಳಿಸುತ್ತಾರೆ. ಆದರೆ ಗಿಲ್ಲಿ ನಟನಿಗೆ ಸಿನಿಮಾ ಅಂದರೆ ತುಂಬಾನೇ ಇಷ್ಟ ಇರುತ್ತೆ. ಮಂಡ್ಯದ ಜನರಿಗೂ ಹಾಗೂ ಸಿನಿಮಾಗೂ ಅದೇನೋ ಒಂದು ನಂಟು ಬಿಡಿ. ಆ ಭಾಗದ ಜನರಿಗೆ ಸಿನಿಮಾ ಅಂದರೆ ತುಂಬಾನೇ ಇಷ್ಟ ಇರುತ್ತೆ. ಗಿಲ್ಲಿ ನಟ ತನ್ನ ಸಿನಿಮಾ ಆಸೆ ಇಟ್ಕೊಂಡು ಕೊನೆಗೂ ಬೆಂಗಳೂರಿಗೆ ಬರ್ತಾರೆ. ಸಹಜವಾಗಿ ಒಂದಿಷ್ಟು ಒದ್ದಾಟ ಪರದಾಟ ಎಲ್ಲವೂ ಇತ್ತು. ಇದು ಕೇವಲ ಗಿಲ್ಲಿ ನಟನಿಗೆ ಅಷ್ಟೇ ಅಲ್ಲ, ಯಾರೇ ಸಾಧನೆ ಮಾಡಬೇಕಾದರೂ ಅವರಿಗೂ ಒದ್ದಾಟ ಪರದಾಟ ಇದ್ದೇ ಇರುತ್ತೆ. ಹೇಗಿದ್ರು ITI ಕೂಡ ಆಗಿತ್ತು. ಸೊ ಒಂದು ಫ್ಯಾಕ್ಟರಿಗೆ ಕೆಲಸಕ್ಕೆ ಅಂತ ಸೇರ್ತಾರೆ. ಆದರೆ ಗಿಲ್ಲಿ ನಟನಿಗೆ ಇದ್ದಂತಹ ಸಿನಿಮಾ ಗೀಳು ಹಾಗೇ ಇರುತ್ತೆ. ಇನ್ನು ಗಿಲ್ಲಿಗೆ ಸಿನಿಮಾದಲ್ಲಿ ಕೆಲಸ ಮಾಡೋ ಒಬ್ಬರ ಸ್ನೇಹಿತರು ಕೂಡ ಇರ್ತಾರೆ. ಇನ್ನು ಗಿಲ್ಲಿ ಅವರ ಜೊತೆ ಶೂಟಿಂಗ್ ಸ್ಪಾಟ್ಗೆ ಹೋಗೋದು, ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋದು ಎಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಇದೇ ಸಮಯಕ್ಕೆ ಅಭಯ್ ನಾಯ್ಡು ಸ್ಟುಡಿಯೋದಲ್ಲಿ ರಿಯಾಲಿಟಿ ಶೋಗಳಿಗೂ ಸೆಟ್ಗಳನ್ನು ಹಾಕ್ತಾ ಇರ್ತಾರೆ. ಕಾಮಿಡಿ ಕಿಲಾಡಿಗಳು ಸೆಟ್ಗಳಲ್ಲೂ ಕೂಡ ಸೆಟ್ ಬಾಯ್ ಆಗಿ ಕೆಲಸ ಮಾಡ್ತಾರೆ. ಹಾಗೆ ಸಿನಿಮಾ ಇಂಡಸ್ಟ್ರಿ ಅಥವಾ ಶೂಟಿಂಗ್ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ನಿಧಾನಕ್ಕೆ ಒಂದಿಷ್ಟು ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರ, ಒಂದಿಷ್ಟು ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳು ಕೂಡ ಸಿಗುತ್ತೆ. ಆದರೆ ಹೇಳಿಕೊಳ್ಳುವಷ್ಟು ಮಟ್ಟಿಗೆ ಬ್ರೇಕ್ ಏನೂ ಸಿಗೋದಿಲ್ಲ, ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ದೊಡ್ಡ ಕೆಲಸ ಸಿಗೋದಿಲ್ಲ. ನಂತರ ಏನಾದರೂ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಗಿಲ್ಲಿ ನಟ ಆಯ್ಕೆ ಮಾಡಿದ್ದೆ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ಕೆಲವು ಶೋಗಳನ್ನು ಮಾಡ್ತಾರೆ. ಅದು ಬರ್ತಾ ತುಂಬ ಯಶಸ್ಸು ಕೂಡ ಕಾಣುತ್ತೆ. ಹಳ್ಳಿಯ ಸೊಗಡಿನ ವಿಡಿಯೋಗಳು, ಆದ್ದರಿಂದ ಜನರನ್ನು ಬೇಗ ತಲುಪುತ್ತದೆ. ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ತಮ್ಮ ವೇದಿಕೆಯನ್ನು ತಾವೇ ಸೃಷ್ಟಿ ಮಾಡಿಕೊಳ್ತಾರೆ. ಅದರ ನಲ್ಲಿ ಮೂಳೆ ಎನ್ನುವಂತಹ ಕಾಮಿಡಿ ವಿಪರೀತ ಪ್ರಸಿದ್ಧಿ ಆಗುತ್ತೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಹೋಗೋದಕ್ಕೆ ಶುರುವಾಗುತ್ತೆ. ಅವರು ಒಂದು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಕೂಡ ಗುರುತು ಮಾಡ್ಕೊಳ್ತಾರೆ. ಹೇಗಿದ್ದು ಕಾಮಿಡಿ ಕಿಲಾಡಿ ಸೆಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಇವರ ಈ ಜನಪ್ರಿಯತೆಯನ್ನು ನೋಡಿ ಕಾಮಿಡಿ ಕಿಲಾಡಿಗಳಲ್ಲಿ ಅವಕಾಶವೂ ಸಿಗುತ್ತೆ. ಸಿಕ್ಕ ಅವಕಾಶಗಳನ್ನು ಉಪಯೋಗಿಸಿಕೊಂಡ ಗಿಲ್ಲಿ ನಟ ಆ ಸೀಸನ್ ರನ್ನರ್ ಅಪ್ ಕೂಡ ಆಗಿ ಗೆಲ್ತಾರೆ. ಅದಾದ ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ಕೂಡ ಬರ್ತಾರೆ. ನಂತರ ಕೆಲವು ಕಾರ್ಯಕ್ರಮಗಳಲ್ಲಿ ಪ್ರಾಪರ್ಟಿ ಕಾಮಿಡಿ ಕೂಡ ಮಾಡಿ ರಿಯಾಲಿಟಿ ಶೋನಲ್ಲಿ ತನ್ನದೇ ಆದ ಒಂದು ಹೆಸರು ಕೂಡ ಮಾಡ್ತಾರೆ. ಆಮೇಲೆ ಕೊನೆಯದಾಗಿ ಸಿಕ್ಕಂತ ಅವಕಾಶವೇ ಈ ಬಿಗ್ ಬಾಸ್ ಸೀಸನ್ 11. ಈ ಅವಕಾಶವನ್ನು ಎಷ್ಟು ಚೆನ್ನಾಗಿ ಬಳಸುವುದಕ್ಕೆ ಸಾಧ್ಯವೋ ಗಿಲ್ಲಿ ನಟ ಅಷ್ಟು ಅದ್ಭುತವಾಗಿ ಬಳಸಿಕೊಂಡಿದ್ದಾರೆ. ಬಿಗ್ ಬಾಸ್ ಶೋನಲ್ಲಿ ಕೂಡ ಅಷ್ಟೇ ತಮ್ಮ ಮಾತಿನ ಶೈಲಿಯ ಮೂಲಕ ಅಥವಾ ತಮ್ಮ ಕಾಮಿಡಿ ಮಾಡುವ ಮೂಲಕ ತಮ್ಮದೇ ಆದಂತಹ ಮಂಡ್ಯ ಶೈಲಿಯ ಆ ಭಾಷೆಯಿಂದ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಆರಂಭದಿಂದ ಕೊನೆಯವರೆಗೂ ಇವರೇ ಗೆಲ್ಲುತ್ತಾರೆ ಎಂದು ಹೇಳುತ್ತಿದ್ದರು, ಕೊನೆಗೆ ಅವರೇ ಗೆದ್ದರು. ಸೀಸನ್ಗಳ ಆರಂಭದಲ್ಲಿ ಯಾರದೋ ಹೆಸರು ಕೇಳುತ್ತಾ ಬರ್ತಾ ಇತ್ತು, ಆದರೆ ಜನರ ಅಭಿಪ್ರಾಯ ಅವರ ಮೇಲೆ ಚೇಂಜ್ ಆಗುತ್ತಾ ಇತ್ತು. ಆದರೆ ಗಿಲ್ಲಿಯ ವಿಷಯದಲ್ಲಿ ಹಾಗೆ ಆಗಲಿಲ್ಲ. ಜನರು ಮೊದಲು ಏನು ಅಭಿಪ್ರಾಯವಿಟ್ಟಿದ್ದರೋ ಕೊನೆಯವರೆಗೂ ಅದೇ ಅಭಿಪ್ರಾಯವಿಟ್ಟಿದ್ದರು, ಅವರೇ ಗೆಲ್ಲುತ್ತಾರೆ ಎಂದು. ಹಾಗೆ ಗಿಲ್ಲಿಯವರು ಕೂಡ ಇದರಲ್ಲಿ ಯಶಸ್ಸು ಕೂಡ ಕಂಡಿದ್ದಾರೆ. ಇವರ ಬದುಕು ಸಾಕಷ್ಟು ಮಂದಿಗೆ ಸ್ಫೂರ್ತಿ, ಕನಸು ಕಾಣುವುದಕ್ಕೆ ಪ್ರೇರಣೆಯನ್ನು ಕೊಟ್ಟಂತಹ ವ್ಯಕ್ತಿ ಗಿಲ್ಲಿ ನಟ. ಇನ್ನು ಇವರಿಗೆ ಬಂದಿರುವಂತಹ ವಿನ್ನಿಂಗ್ ಪ್ರೈಸ್ ಮನಿ ನೋಡೋದಾದರೆ ಬಿಗ್ ಬಾಸ್ ಕಡೆಯಿಂದ 50 ಲಕ್ಷ ಬಂದಿದೆ, ಹಾಗೂ ಒಂದು 20 ಲಕ್ಷ ರೂಪಾಯಿದ ಕಾರ್ ಬಂದಿದೆ, ಮತ್ತು ಸುದೀಪ್ ಸರ್ ಅವರು 10 ಲಕ್ಷ ಕೊಟ್ಟಿದ್ದಾರೆ. ಇನ್ನು ಗೆದ್ದ ಮೇಲೆ ಗಿಲ್ಲಿ ಶಿವಣ್ಣ ಅವರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಗಿಲ್ಲಿಯ ಮೆರವಣಿಗೆ ಯಾವುದೋ ಸ್ಟಾರ್ ನಟನಿಗೂ ಕಮ್ಮಿ ಇರಲಿಲ್ಲ ಅನ್ನೋ ಆಗಿದೆ. ಒಬ್ಬ ಹಳ್ಳಿಯ ಪ್ರತಿಭೆಯ ಈ ಸಾಧನೆ ಮೆಚ್ಚುವಂಥದ್ದು. ಇನ್ನು ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಸಂಖ್ಯೆ ಬಂದು ಇವಾಗ 1.7 ಮಿಲಿಯನ್ ವರೆಗೂ ತಲುಪಿದೆ.
ಬಿಗ್ ಬಾಸ್ಗೆ ಬರುವ ಮೊದಲು ಅವರಿಗೆ ಕೇವಲ ಸುಮಾರು 2 ಲಕ್ಷ ಫಾಲೋವರ್ಸ್ ಮಾತ್ರ ಇದ್ದರು. ಶೋನಲ್ಲಿ ಅವರ ಸರಳತೆ, ಹಾಸ್ಯ, ನಿಜವಾದ ಸ್ವಭಾವ ಮತ್ತು ಜೀವನದ ಪಯಣ ಎಲ್ಲರಿಗೂ ತುಂಬ ಇಷ್ಟವಾಯಿತು. ಆದ್ದರಿಂದಲೇ ಜನರು ಅವರಿಗೆ ಹೆಚ್ಚು ಬೆಂಬಲ ನೀಡಿದರು. ಸ್ನೇಹಿತರೆ, ಗಿಲ್ಲಿಗೆ ಇನ್ನೂ ಸಾಕಷ್ಟು ಯಶಸ್ಸು ಸಿಗಲಿ ಎಂದು ಹಾರೈಸೋಣ. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.